Define a relation R on the set n of natural numbers. ಯಾವ ಸೆಟ್ ಮೇಲೆ ಡಿಫೈನ್ ಮಾಡಿದ್ದಾರೆ ಅಂತಂದ್ರೆ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಮೇಲೆ ಒಂದು ರಿಲೇಷನ್ ಡಿಫೈನ್ ಮಾಡಿದ್ದಾರೆ. ಅಂಡ್ ಆರ್ ಈಸ್ ಡಿಫೈನ್ಡ್ ಬೈ ಆರ್ ಈಕ್ವಲ್ ಟು ಎಕ್ಸ್ ಕಮ ವೈ such that y equal to x plus 5. X is a natural number less than 4. X is a natural number and it should be less than 4. Less than 4. Both x and y are natural numbers. ಯಾಕಂದ್ರೆ ನ್ಯಾಚುರಲ್ ನಂಬರ್ಸ್ ಮೇಲೆ ಡಿಫೈನ್ ಮಾಡಿದ್ದಾರೆ ಅಂತಂದ್ರೆ ಡೊಮೈನ್ ಮತ್ತು ಕೋಡೊಮೈನ್ ಎರಡು ಕೂಡ ರೇಂಜ್, ಇವನ್ ರೇಂಜ್ ಕೂಡ ಏನು ಸೆಟ್ ಡಿಫೈನ್ ಮಾಡಿರ್ತಾರೆ ಅದ್ರ ಒಳಗಡೆನೆ ಇರುತ್ತೆ ಎಲಿಮೆಂಟ್ಸ್ಗಳೆಲ್ಲ. ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಇದನ್ನು ರೋಸ್ಟರ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಜೊತೆಗೆ ವಿ ಹ್ಯಾವ್ ಟು ರೈಟ್ ದ ಡೊಮೈನ್ ಆ್ಯಂಡ್ ದ ರೇಂಜ್. ಅಫ್ಕೋರ್ಸ್ ಕೋಡೊಮೈನ್ ವಿಲ್ ಬಿ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. ಕೋಡೊಮೈನ್ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಇರುತ್ತೆ. ಇಲ್ಲಿ ನಾವು ಡೊಮೈನ್ ಮತ್ತು ರೇಂಜನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ರಿಲೇಷನ್ನ ಎಕ್ಸ್ ಕಮ ವೈ ಸಚ್ ದಟ್ ವೈ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಅಂತ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಎಕ್ಸ್ ಅನ್ನೋದು ನ್ಯಾಚುರಲ್ ನಂಬರು, ಬಟ್ ಎಕ್ಸ್ ಶುಡ್ ಬಿ ಲೆಸ್ ದ್ಯಾನ್ 4. ನ್ಯಾಚುರಲ್ ನಂಬರ್ ಆಗಿರಬೇಕು ಮತ್ತು ಲೆಸ್ ದ್ಯಾನ್ 4 ಆಗಿರಬೇಕು. ಹಾಗಾದ್ರೆ ವಾಟ್ ಆರ್ ದ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಕ್ಸ್? ಎಕ್ಸ್ ಯಾವೆಲ್ಲ ಪಾಸಿಬಲ್ ವ್ಯಾಲ್ಯೂಸ್ನ ತಗೊಳ್ಬೋದು ಅಂತಂದ್ರೆ ಇಟ್ ಕ್ಯಾನ್ ಟೇಕ್ 1, 2 and 3. ಇಟ್ ಕೆನಾಟ್ ಟೇಕ್ 0 ಬಿಕಾಸ್ ನ್ಯಾಚುರಲ್ ನಂಬರ್. ಇಟ್ ಕೆನಾಟ್ ಟೇಕ್ 4 and ದ ನ್ಯಾಚುರಲ್ ನಂಬರ್ಸ್ ವಿಚ್ ಆರ್ ಗ್ರೇಟರ್ ದನ್ 4 ಬಿಕಾಸ್ ಇಟ್ ಶುಡ್ ಬಿ ಲೆಸ್ ದ್ಯಾನ್ 4. ಸೊ ಇಷ್ಟು ಕಂಡೀಷನ್ ಇಟ್ಕೊಂಡು ನಾವೇನು ಮಾಡಬೇಕಾಗುತ್ತೆ ಇಲ್ಲಿ ಅಂತಂದ್ರೆ ಎಕ್ಸ್ ಮತ್ತು ವೈ ನ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಎಕ್ಸ್ 1, 2, 3 ಈ 3 ವ್ಯಾಲ್ಯೂಸ್ನ ಮಾತ್ರ ತಗೊಳ್ಬೋದು. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. If x is equal to 1, then y will be equal to 1 plus 5, that will be 6. If x is equal to 2, then y will be equal to 2 plus 5, it is 7. If x is equal to 3, then y will be equal to 8. 3 plus 5, 8. ಇಲ್ಲಿ ಯಾವ ರೀತಿ ಬರೀಬೇಕು? x, y ಅಂತ ಇರೋದ್ರಿಂದ first we have to write the value of x and then the value of y. So r will be equal to 1, 6, 2, 7, 3, 8. ಸೊ ರಿಲೇಷನ್ ಒಳಗಡೆ ಇಷ್ಟು 3 ಎಲಿಮೆಂಟ್ಗಳು ಇರ್ತದೆ. 1, 6, 2, 7 and 3, 8. ಈ 3 ಎಲಿಮೆಂಟ್ಗಳು ರಿಲೇಷನ್ ಒಳಗಡೆ ಬರುತ್ತೆ. ನಾವೀಗ ಏನು ಮಾಡಬೇಕು? ಡೊಮೈನ್ ಮತ್ತು ರೇಂಜಿನ ಫೈಂಡ್ ಮಾಡಬೇಕು. ಕೋಡೊಮೈನ್ ನ್ಯಾಚುರಲ್ ನಂಬರ್ ಆಗಿರುತ್ತೆ. ವಾಟ್ ಈಸ್ ದ ಡೊಮೈನ್? ಡೊಮೈನ್ ಆಫ್ ಆರ್, ರಿಲೇಷನ್ ಆರ್ is equal to domain ಅಂತಂದ್ರೆ we know that collection of all first elements in the ordered pair. ಈ ordered pair ಅಲ್ಲಿ first element ಗಳ collection ಅನ್ನು ಡೊಮೈನ್ ಅಂತ ಕರಿತೀವಿ. 1, 2, 3 this is the domain. 1, 2, 3. and range ಅಂತ ಬಂದ್ರೆ it is collection of all second elements in the ordered pair. second element ಗಳು ಯಾವ್ಯಾವ್ದು ಇರೋದು? 6, 7, 8. ಈ collection ಅನ್ನ ರೇಂಜ್ ಅಂತ ಕರಿತೀವಿ. 6, 7, 8. ಕೋಡೊಮೈನ್ ಕೇಳಿಲ್ಲ. ಒಂದು ವೇಳೆ ಕೋಡೊಮೈನ್ ಬೇಕು ಅಂತಂದ್ರೆ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಕೋಡೊಮೈನ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್. a equal to 1, 2, 3, 5. 1, 2, 3, 5. b equal to 4, 6, 9. okay. a equal to 1, 2, 3, 5 and b equal to 4, 6, 9. 4, 6, 9. ಡಿಫೈನ್ ಎ ರಿಲೇಷನ್ ಆರ್ ಫ್ರಮ್ ಎ ಟು ಬಿ. ಎ ಇಂದ ಬಿ ಗೆ ಡಿಫೈನ್ ಮಾಡಿದ್ದಾರೆ. ಯಾವ ರೀತಿ ಡಿಫೈನ್ ಮಾಡಿದ್ದಾರೆ ಅಂತಂದ್ರೆ ಆರ್ ಈಕ್ವಲ್ ಟು ಎಕ್ಸ್ ಕಮ ವೈ ಸಚ್ ದಟ್ ದ ಡಿಫರೆನ್ಸ್ ಬಿಟ್ವೀನ್ ಎಕ್ಸ್ ಅಂಡ್ ವೈ ಈಸ್ ಆಡ್. ದ ಡಿಫರೆನ್ಸ್ ಬಿಟ್ವೀನ್ ಎಕ್ಸ್ ಅಂಡ್ ವೈ ಈಸ್ ಆಡ್. ಎಕ್ಸ್ ಮತ್ತು ವೈ ನ ನಡುವಿನ ಡಿಫರೆನ್ಸ್ ಏನಾಗಿರಬೇಕು? ಆಡ್ ನಂಬರ್ ಆಗಿರಬೇಕು. ಇಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಎ ಅಂಡ್ ವೈ ಬಿಲಾಂಗ್ಸ್ ಟು ಬಿ. ಅಫ್ಕೋರ್ಸ್ ಇದು ಆಬ್ವಿಯಸ್ ಸಿಚುವೇಶನ್. ಯಾಕಂದ್ರೆ ರಿಲೇಷನ್ ಇಸ್ ಡಿಫೈನ್ ಫ್ರಮ್ ಎ ಟು ಬಿ. ಎ ಇಂದ ಬಿ ಡಿಫೈನ್ ಮಾಡಿದ್ರೆ ಅಂತಂದ್ರೆ ಫಸ್ಟ್ ಎಲಿಮೆಂಟ್ ಎ ಇಂದ ಬರಬೇಕು, ಸೆಕೆಂಡ್ ಎಲಿಮೆಂಟ್ ಬಿ ಇಂದ ಬರಬೇಕು. ಸೊ ರೈಟ್ ಆರ್ ಇನ್ ರೋಸ್ಟರ್ ಫಾರ್ಮ್. ಇದನ್ನ ನಾವೇನ್ ಮಾಡಬೇಕಾಗಿದೆ? ಇಲ್ಲಿ ರೋಸ್ಟರ್ ಫಾರ್ಮ್ ಅಲ್ಲಿ ಬರೀಬೇಕಾಗಿದೆ. Now r equal to difference between x and y is odd. Difference ಬೇರೆ, subtraction ಬೇರೆ. ನೋಡಿ, find the difference between 3 and 4 ಅಂತಂದ್ರೆ the difference is 1.
ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ 3 and 4 ಅಂತಂದ್ರೆ ವ್ಯಾಲ್ಯೂ ಎಷ್ಟು 1 -1 ಅಲ್ಲ. ಸಬ್ಟ್ರಾಕ್ಟ್ 4 from 3 ದಟ್ ಈಸ್ 3 - 4 ಅಂತಂದ್ರೆ ಇಲ್ಲಿ ವ್ಯಾಲ್ಯೂ ಎಷ್ಟು ಬರುತ್ತೆ -1 ಬರುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಡಿಫರೆನ್ಸ್ ಅಂತಂದ್ರೆ ಇದು ಇಟ್ ಈಸ್ ನಥಿಂಗ್ ಬಟ್ ಮಾಡ್ಯುಲಸ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಅಂತಂದ್ರೆ ಮಾಡ್ಯುಲಸ್ ಆಫ್ ಎ ಅಂಡ್ ಬಿ ದಟ್ ಈಸ್ ಎ ಮೈನಸ್ ಬಿ. ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಅದು ಪಾಸಿಟಿವ್ ಬಂದರೂ ಪಾಸಿಟಿವ್ ಓಕೆ, ನೆಗೆಟಿವ್ ಬಂದರೂ ಕೂಡ ಪಾಸಿಟಿವ್ ತಗೋಬೇಕು. ಅದು ಡಿಫರೆನ್ಸ್ನ ಮೀನಿಂಗ್. ಇಲ್ಲಿ ಡಿಫರೆನ್ಸ್ ಇರಬೇಕು, ಎಕ್ಸ್ ಮತ್ತು ವೈನ ಡಿಫರೆನ್ಸು ಏನಾಗಿರ್ಬೇಕು, ಅದು ಒಂದು ಆಡ್ ನಂಬರ್ ಆಗಿರಬೇಕು. ಆ ರೀತಿ ಎಲ್ಲ ಕಲೆಕ್ಷನ್ಗಳನ್ನು ನಾವೇನು ಮಾಡಬೇಕಾಗಿದೆ, ಇಲ್ಲಿ ಕಲೆಕ್ಟ್ ಮಾಡಬೇಕಾಗಿದೆ. ಸೊ ಎಕ್ಸ್ ಅನ್ನೋದು ಎ ಅನ್ನೋ ಸೆಟ್ಟಿಂದ ಬರಬೇಕು, ವೈ ಅನ್ನೋದು ಬಿ ಅನ್ನೋ ಸೆಟ್ಟಿಂದ ಬರಬೇಕು. ಇದರಿಂದ ಒಂದು ಎಲಿಮೆಂಟ್, ಇದರಿಂದ ಒಂದು ಎಲಿಮೆಂಟ್ ತಗೊಂಡು ಸಬ್ಟ್ರಾಕ್ಟ್ ಮಾಡಿದರೆ ಒಂದು ಆಡ್ ನಂಬರ್ ಬರ್ತಿರಬೇಕು. ಮಾಡ್ಯುಲಸ್ ಒಳಗಡೆ ಹಾಕ್ತೀವಿ ಅದನ್ನು ನಾವು. ಮಾಡ್ಯುಲಸ್ ಒಳಗಡೆ ಹಾಕೋದ್ರಿಂದ ಒಂದು ಪಾಸಿಟಿವ್ ರಿಸಲ್ಟೇ ಬರುತ್ತೆ. ಓಕೆ, ಈಗ 1 ಮತ್ತು 4 ತಗೋಣ. 1 - 4 1 - 4 1 - 4 ಅಂತಂದ್ರೆ -3 ಬರುತ್ತೆ. ಮಾಡ್ಯುಲಸ್ ಒಳಗಡೆ ಹಾಕಿದ್ರೆ ಇಟ್ ಈಸ್ +3, ಸೊ ಇಟ್ ಈಸ್ ಆಡ್ ನಂಬರ್. ಸೊ ಇಲ್ಲಿ 1,3 ಬರುತ್ತೆ, ಸಾರಿ 1,4 ಬರುತ್ತೆ. ಇಲ್ಲಿ 1, ಫಸ್ಟ್ ಎಲಿಮೆಂಟ್ 1 ಫಿಕ್ಸ್ ಮಾಡಿ ಆರ್ಡರ್ಡ್ ಪೇರ್ ಏನು ಬರೀತೀವಲ್ಲ ಕಾರ್ಟೇಶಿಯನ್ ಪ್ರಾಡಕ್ಟ್, ಆ ರೀತಿ ಚೆಕ್ ಮಾಡ್ತಾ ಹೋಗ್ಬೇಕು. 1,4 ನೆಕ್ಸ್ಟ್ 1,6 ಬರುತ್ತೆ, ಯಾಕಂದ್ರೆ 1 - 6 ಈಸ್ -5 ಅಥವಾ ಮಾಡ್ಯುಲಸ್ ಆಫ್ -5 is 5, so odd number, therefore we get 1,6. Similarly 1,9 ನೋಡಿದ್ರೆ 1 - 9 it is 8, even number, so 1,9 ಬರಲ್ಲ. ನೆಕ್ಸ್ಟ್ 2 ನೋಡಿ, 2,4 ಬರಲ್ಲ, ಯಾಕಂದ್ರೆ 2,4 ಅಂತಂದ್ರೆ ಒಂದು ಈವನ್ ನಂಬರ್ ಬರುತ್ತೆ, 2 ಬಂದ್ಬಿಡುತ್ತೆ ಡಿಫ್ರೆನ್ಸ್. 2 ಮತ್ತು 6 ನ ಡಿಫ್ರೆನ್ಸ್ 4 ಇದೆ, ಈವನ್ ನಂಬರ್ ಬರೋದಿಲ್ಲ. 2 ಮತ್ತು 9 ಬರುತ್ತೆ, ಯಾಕಂತಂದ್ರೆ ಅವುಗಳ ಡಿಫ್ರೆನ್ಸ್ 7 ಬರುತ್ತೆ, therefore 2,9 will be one of the elements. ನೆಕ್ಸ್ಟ್ 3 ತಗೊಳ್ಳಿ, 3,4 ಬರುತ್ತೆ, ಯಾಕಂತಂದ್ರೆ 3 ಮತ್ತು 4 ನ ಡಿಫರೆನ್ಸ್ 1 ಇದೆ, ಆಡ್ ನಂಬರ್, ಸೊ 3,4. ಸಿಮಿಲರ್ಲಿ 3,6 ಬರುತ್ತೆ, ಆಡ್ ನಂಬರ್ ಬರುತ್ತೆ ಡಿಫರೆನ್ಸ್. 3,9 ಬರೋದಿಲ್ಲ, 3,9 ಡಿಫರೆನ್ಸ್ 6 ಬರುತ್ತೆ, ವಿಚ್ ಇಸ್ ಈವನ್, ಸೊ 3,6 ಬರಲ್ಲ. ಇನ್ನು 5 ತಗೊಂಡ್ರೆ 5,4 ಬರುತ್ತೆ, ಯಾಕೆ 5,4 ಡಿಫರೆನ್ಸ್ 1. 5,6 ಬರುತ್ತೆ, ಇಲ್ಲೂ ಕೂಡ ಡಿಫರೆನ್ಸ್ 1 ಇದೆ, 5,6 ಡಿಫರೆನ್ಸ್ 1. ಬಟ್ 5,9 ಡಿಫರೆನ್ಸ್ 4 ಬರುತ್ತೆ, ವಿಚ್ ಇಸ್ ನಾಟ್ ಪಾಸಿಬಲ್. ಆಮೇಲೆ 4,1 6,1 ಕೂಡ ಡಿಫರೆನ್ಸ್ ಆಡ್ ನಂಬರ್ ಬರುತ್ತೆ, ಆದರೆ ಫಸ್ಟ್ ಎಲಿಮೆಂಟ್ ಎಲ್ಲಿಂದಿರಬೇಕು, ಎ ಇಂದ ಬರಬೇಕು. ಸೆಕೆಂಡ್ ಎಲಿಮೆಂಟ್ ಬಿ ಇಂದ ಬಂದಿರಬೇಕು. therefore 1,4 1,6 2,9 3,4 3,6 5,4 5,6 ಇಷ್ಟ. yes, so these are the possible elements. ಈಗ ಅವ್ರು ಕೇಳಿರೋದು ಇಷ್ಟೇ. ಒಂದು ವೇಳೆ ಡೊಮೈನ್ ಮತ್ತು ರೇಂಜ್ನ ನಾವೇನಾದ್ರೂ ಬರೆಯೋದಾದ್ರೆ ಕೋಡೊಮೈನ್ ಏನಾಗುತ್ತೆ ಅಂದ್ರೆ ಸೆಟ್ ಆಫ್ ಆಲ್ ಸೆಕೆಂಡ್ ಎಲಿಮೆಂಟ್ ಇದೇನೆ, ಸೆಟ್ ಬಿ ಏನಿದೆ ಇದೇ ಕೋಡೊಮೈನ್ ಆಗ್ತದೆ. ಈಗ ಡೊಮೈನ್ ಬರೆಯೋದಾದ್ರೆ ಡೊಮೈನ್ ಆಫ್ ದಿಸ್ ರಿಲೇಷನ್ 1 2 3 5 1 2 3 5 ಹೋಲ್ ಸೆಟ್ 1 2 3 5 ಇದೇ ಬಂತು. ಇನ್ನು ರೇಂಜ್ ಅಂತ ನೋಡೋದಾದ್ರೆ ಸೆಕೆಂಡ್ ಎಲಿಮೆಂಟ್ಸ್ ಬರೀಬೇಕು. ಸೆಕೆಂಡ್ ಎಲಿಮೆಂಟ್ಸ್ ಅಂದ್ರೆ 4 6 9 ಇದೆ, ಸೊ ಅದೇ ಹೋಲ್ ಸೆಟ್ಟೇ ಬಂತು 4 6 9. ಸೊ ಎ ಅನ್ನೋದು ಇವನ್ ಡೊಮೈನ್, ಬಿ ಅನ್ನೋದು ಡೊಮೈನು ಕೋಡೊಮೈನ್ ಕೂಡ ಆಯಿತು, ಜೊತೆಗೆ ರೇಂಜ್ ಕೂಡ ಆಯಿತು. ಸೊ ದಿಸ್ ಈಸ್ ದ ರಿಲೇಷನ್. Next question is, determine the domain and range of the relation R defined by R equal to x, x plus 5, x, x plus 5 such that x belongs to 0, 1, 2, 3, 4,
5. ಸೊ ಇಷ್ಟು ಕೊಟ್ಟಿದ್ದಾರೆ ಇಲ್ಲಿ. ಈ ರೀತಿ ರಿಲೇಷನ್ ಡಿಫೈನ್ ಮಾಡಿದರೆ ಇದರಲ್ಲಿ ಡೊಮೈನ್ ಮತ್ತು ರೇಂಜ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಈ ಸೆಟ್ ಇಂದ ಬರಬೇಕು. ಸೆಟ್ ನ ಒಳಗಡೆ ಡಿಫೈನ್ ಮಾಡಿದರೆ 0 1 2 3 4 5 ರೈಟ್. ಆರ್ ಈಕ್ವಲ್ ಟು ಇಫ್ ಎಕ್ಸ್ ಈಸ್ 0 ಆದರೆ 0 ಪ್ಲಸ್ 5 0 ಪ್ಲಸ್ 5 ಇಸ್ 5 0,5. ಇಫ್ ಎಕ್ಸ್ ಈಸ್ 1 ಇದು 1 ಆಯಿತು ಅಂತಂದ್ರೆ 1 ಪ್ಲಸ್ 5 ಇಟ್ ವಿಲ್ ಬಿ 6. If x is 2, then it will be 7. If x is 3, 3 plus 5, 8. If x is 4, y will be 9. This is y actually. If x is 5, y value will be 10. This is the required relation. 0, 5. ಇಲ್ಲಿ ನಾವೇನ್ ಮಾಡಬೇಕು, ಡೊಮೈನ್ ಮತ್ತು ರೇಂಜ್ ಅನ್ನು ಬರೀಬೇಕು. ಡೊಮೈನ್ ಈಸ್ ಫಸ್ಟ್ ಎಲಿಮೆಂಟ್ಸ್ 0 1 2 3 4 5. ದಿಸ್ ಇಸ್ ದ ಡೊಮೈನ್. ಅಂಡ್ ರೇಂಜ್ ಸೆಕೆಂಡ್ ಎಲಿಮೆಂಟ್ಸ್ ಗಳ ಕಲೆಕ್ಷನ್ 5 6 7 8 9 10. ದಿಸ್ ಇಸ್ ದ ರೇಂಜ್. ರೈಟ್ ದ ರಿಲೇಷನ್ ಆರ್. ರಿಲೇಷನ್ ಯಾವ ರೀತಿ ಡಿಫೈನ್ ಮಾಡಿದ್ದಾರೆ ಅಂತಂದ್ರೆ ಆರ್ ಈಕ್ವಲ್ ಟು ಎಕ್ಸ್ ಕಮ ಎಕ್ಸ್ ಕ್ಯೂಬ್, ವೇರ್ ಎಕ್ಸ್ ಇಸ್ ಅ ಪ್ರೈಮ್. ಎಕ್ಸ್ ಇಸ್ ಅ ಪ್ರೈಮ್ ನಂಬರ್ ಲೆಸ್ ದ್ಯಾನ್ 10. ಎಕ್ಸ್ ಇಸ್ ಅ ಪ್ರೈಮ್ ನಂಬರ್ ಲೆಸ್ ದ್ಯಾನ್ 10. ಸೊ ಇದನ್ನ ನಾವು ರೋಸ್ಟರ್ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಆಮೇಲೆ ಅದರ ಡೊಮೈನ್ ಮತ್ತು ರೇಂಜ್ ನ ಬರೀಬೇಕು. ಇಲ್ಲಿ ಎಕ್ಸ್ ತಗೊಳ್ಬಹುದಂತ ಪಾಸಿಬಲ್ ವ್ಯಾಲ್ಯೂಸ್ ಎಕ್ಸ್ ಇಸ್ ಅ ಪ್ರೈಮ್ ನಂಬರ್ ಅಂತ ಹೇಳಿದ್ರೆ, ಅಂಡ್ ದಟ್ ಶುಡ್ ಬಿ ಲೆಸ್ ದ್ಯಾನ್ 10. 10ಕ್ಕಿಂತ ಕಡಿಮೆ ಇರತಕ್ಕಂಥ ಪ್ರೈಮ್ ನಂಬರ್ಗಳು. 10ಕ್ಕಿಂತ ಕಡಿಮೆ ಇರತಕ್ಕಂಥ ಪ್ರೈಮ್ ನಂಬರ್ ಯಾವುದು ಅಂತಂದ್ರೆ 2 3 5 7. ಸೊ ಇಷ್ಟಿದೆ. 9 ಪ್ರೈಮ್ ನಂಬರ್ ಆಗೋದಿಲ್ಲ. ಸೊ 2 3 5 7. These are the possible values of x. x ಸಿಕ್ಕರೆ ಅದೇ x ನ ಇಲ್ಲ ಹಾಕ್ತೀವಿ, x ಕ್ಯೂಬ್ ಆಗುತ್ತೆ. ನಮಗೆ ಎಲ್ಲ ವ್ಯಾಲ್ಯೂಸ್ಗಳು ಸಿಗ್ತದೆ. ರಿಲೇಷನ್ ಒಳಗಡೆ ಯಾವ್ಯಾವ ಎಲಿಮೆಂಟ್ಸ್ಗಳು ಬರುತ್ತೆ ಅಂತೇಳಿ. x ಏನಾದರೂ 2 ಆಯಿತು ಅಂತಂದ್ರೆ ಇಲ್ಲಿ ಏನಾಗಬೇಕು, 2 ಕ್ಯೂಬ್ ಆಗಬೇಕು. 2 ಕ್ಯೂಬ್ ಈಸ್ ನಥಿಂಗ್ ಬಟ್ 8. ಇಫ್ x is 3, then 3 ಕ್ಯೂಬ್. 3 ಕ್ಯೂಬ್ ಅಂತಂದ್ರೆ 27. ಇಫ್ x is 5, then 5 cube is 125. If x is 7, then 7 cube. 7 cube ಎಷ್ಟಾಗುತ್ತೆ 49. 7 343. ಸೊ ಇಷ್ಟು ವ್ಯಾಲ್ಯೂಸ್ಗಳು ಬರುತ್ತೆ. ಇದರಲ್ಲಿ ಡೊಮೈನ್ ಅಂತಂದ್ರೆ 2 3 5 7 ಈ ಕಲೆಕ್ಷನ್ ನ ಡೊಮೈನ್ ಅಂತ ಕರಿತೀವಿ. ಇನ್ನು ರೇಂಜ್ ಯಾವ್ದಾಗುತ್ತೆ ಅಂತಂದ್ರೆ 8 27 125 343. ಇದನ್ನ ಒಂದು ಸೆಟ್ ಅಲ್ಲಿ ಬರೆದ್ರೆ ಅದು ರೇಂಜ್ ಆಗುತ್ತೆ. ಈ ರೀತಿ ನಾವೇನ್ ಮಾಡ್ತೀವಿ ಅಂತಂದ್ರೆ ರಿಲೇಷನ್ಗಳನ್ನ ಡಿಫೈನ್ ಮಾಡಿ ಅದನ್ನ ರೋಸ್ಟರ್ ಫಾರ್ಮ್ ಅಲ್ಲಿ ಬರೆದು ಅದರ ನೇಚರ್ನ ತಿಳ್ಕೊಳ್ತೀವಿ. ನೆಕ್ಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಟೈಪ್ಸ್ ಆಫ್ ರಿಲೇಷನ್ಸ್ ಇದೆ. ನಾನು ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ದೆ ಅಂತಂದರೆ ಎಂಟಿ ರಿಲೇಷನ್ ಮತ್ತು ಯೂನಿವರ್ಸಲ್ ರಿಲೇಷನ್ ಅವೆರಡರ ಡಿಫೈನ್ ಮಾಡಿದ್ದೆ. ಎಂಟಿ ರಿಲೇಷನ್ ಅಂತಂದರೆ ಇಫ್ ಯಾವುದೋ ಒಂದು ಕಾರ್ಟಿಷಿಯನ್ ಪ್ರಾಡಕ್ಟ್ ಇದೆ, ಆ ಕಾರ್ಟಿಷಿಯನ್ ಪ್ರಾಡಕ್ಟ್ಗೆ ನಲ್ ಸೆಟ್ ಕೂಡ ಒಂದು ಸಬ್ಸೆಟ್ ಆಗೋದ್ರಿಂದ ಆ ನಲ್ ಸೆಟ್ ಅನ್ನೋದು ಒಂದು ಎಂಟಿ ರಿಲೇಷನ್ ಆಗ್ತದೆ. ಅದನ್ನ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ನೋ ಎಲಿಮೆಂಟ್ ಆಫ್ ದ ಸೆಟ್ ಈಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ ದ ಸೆಟ್. ಯಾವುದೇ ಎಲಿಮೆಂಟು ಇನ್ಯಾವುದೇ ಎಲಿಮೆಂಟ್ ಜೊತೆ ರಿಲೇಷನ್ ಇರೋದೇ ಇಲ್ಲ. ಏನು ರಿಲೇಷನ್ ಇಲ್ಲ ಅಂತಂದ್ರೆ ಅದು ಎಂಥ ರಿಲೇಷನ್ ಅಂತಂದ್ರೆ ಎಂಟಿ ರಿಲೇಷನ್. ಇಲ್ಲ ಅಂತಂದ್ರೆ ಎವ್ರಿ ಎಲಿಮೆಂಟ್ ಈಸ್ ರಿಲೇಟೆಡ್ ಟು ಎವ್ರಿ ಅದರ್ ಎಲಿಮೆಂಟ್. ಪ್ರತಿಯೊಂದು ಎಲಿಮೆಂಟ್ ಜೊತೆಗೆ ರಿಲೇಟೆಡ್ ಆಗಿತ್ತು ಅಂತಂದ್ರೆ
ಆ ರೀತಿಯ ರಿಲೇಷನ್ ಅನ್ನ ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. ಆ ಥರದ ಸಿಚುವೇಶನ್ ಅಲ್ಲೇನೆ ನಮಗೆ ರಿಲೇಷನ್ ಯಾವ ಸೆಟ್ ಬರುತ್ತೆ ಅಂತಂದ್ರೆ ಹೋಲ್ ಕಾರ್ಟಿಷನ್ ಪ್ರಾಡಕ್ಟೇನೆ ನಮಗೆ ರಿಲೇಷನ್ ಆಗಿ ಬರುತ್ತೆ. ಎ ಮತ್ತು ಬಿ ಎರಡು ಸೆಟ್ಗಳ ನಡುವೆ ಕಾರ್ಟಿಷನ್ ಪ್ರಾಡಕ್ಟ್ ಡಿಫೈನ್ ಮಾಡ್ತೀವಿ ಎ ಕ್ರಾಸ್ ಬಿ ಅಂತ. ರಿಲೇಷನ್ ಡಿಫೈನ್ ಮಾಡ್ತೀವಿ, ಅದೇನೋ ಗೊತ್ತಿಲ್ಲ. ಎ ಕ್ರಾಸ್ ಬಿ ನಲ್ಲಿ ಯಾವೆಲ್ಲ ಎಲಿಮೆಂಟ್ಸ್ ಇತ್ತು ಅದೆಲ್ಲ ಎಲಿಮೆಂಟ್ಗಳು ರಿಲೇಷನ್ ಒಳಗಡೆನೂ ಬಂತು ಅಂತಂದ್ರೆ ಅದರ ಅರ್ಥ ಎವ್ರಿ ಎಲಿಮೆಂಟ್ ಈಸ್ ರಿಲೇಟೆಡ್ ಟು ಎವ್ರಿ ಅದರ್ ಎಲಿಮೆಂಟ್, ಅಥವಾ ಇಟ್ಸೆಲ್ಫ್ ಕೂಡ ಆಗಿರುತ್ತೆ. ಎವ್ರಿ ಎಲಿಮೆಂಟ್ ಈಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್. ಸೊ ಈ ರೀತಿ ಇದ್ದಾಗಲೇನೆ ಆ ರೀತಿಯ ಸಿಚುವೇಶನ್ ಇರುತ್ತಲ್ಲ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. ಸೊ ನಲ್ ರಿಲೇಷನ್ ಟು ಎಂಟಿ ರಿಲೇಷನ್ ಆಗಬೇಕು ಅಂತಂದ್ರೆ ನಲ್ ಸೆಟ್ ವಿಲ್ ಬಿ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಯಾಕಂದ್ರೆ ರಿಲೇಷನ್ ಅಂತಂದ್ರೆ ಏನು? ಎನಿ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಕಾರ್ಟಿಷನ್ ಪ್ರಾಡಕ್ಟ್ ಈಸ್ ನಥಿಂಗ್ ಬಟ್ ಅ ರಿಲೇಷನ್. ಸೊ ನಲ್ ಸೆಟ್ ಕೂಡ ಒಂದು ಸಬ್ಸೆಟ್ ಆಗೋದ್ರಿಂದ ನಲ್ ಸೆಟ್ ಒಂದು ರಿಲೇಷನ್, ಎಂಟಿ ರಿಲೇಷನ್. ಈವನ್ ಎವ್ರಿ ಸೆಟ್ ಈಸ್ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಆಗೋದ್ರಿಂದ ಇಲ್ಲಿ ಎ ಕ್ರಾಸ್ ಬಿ ಅನ್ನೋದು ಒಂದು ಸೆಟ್. ಈ ಎ ಕ್ರಾಸ್ ಬಿಗೆ ಅದೇ ಎ ಕ್ರಾಸ್ ಬಿ ಸಬ್ಸೆಟ್ ಆಗುತ್ತೆ. ಎ ಕ್ರಾಸ್ ಬಿಗೆ ಎ ಕ್ರಾಸ್ ಬಿನೇ ಒಂದು ಸಬ್ಸೆಟ್ ಆಗೋದ್ರಿಂದ ಎವ್ರಿ ಸೆಟ್ ಈಸ್ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ದೇರ್ಫೋರ್ ಇದು ಯೂನಿವರ್ಸಲ್ ರಿಲೇಷನ್ ಆದ್ರೆ ಇದು ಎಂಟಿ ರಿಲೇಷನ್. ಇದು ಮೇಜರ್ ಟೈಪ್ ಆಫ್ ರಿಲೇಷನ್ಸ್. ಇದಲ್ಲದೆ ಮೇಜರ್ ಆಗಿ ಬೇರೆ ತರದ ರಿಲೇಷನ್ಸ್ಗಳಿದೆ, ಅದು ಯಾವುದು ಅಂತ ನೋಡೋಣ. ಎ ರಿಲೇಷನ್ ಆರ್ ಇನ್ ಸೆಟ್ ಎ. ಯಾವ ಸೆಟ್ ಮೇಲೆ ಡಿಫೈನ್ ಮಾಡಿದ್ವಿ? ಎ ಅನ್ನೋ ಒಂದೇ ಸೆಟ್ ಮೇಲೆ ಡಿಫೈನ್ ಮಾಡಿದ್ವಿ. ಎ ಅನ್ನೋ ಸೆಟ್ ಮೇಲೆ ಡಿಫೈನ್ ಮಾಡಿದಂತ ಒಂದು ರಿಲೇಷನ್ ಆರ್, ಇದನ್ನ ಈಸ್ ಕಾಲ್ಡ್ ಮೂರನ್ನು ಒಂದೇ ಕಡೆ ನಾನು ಫಸ್ಟ್ ಡಿಫೈನ್ ಮಾಡಿಬಿಡ್ತೀನಿ, ಆಮೇಲೆ ಎಕ್ಸಾಂಪಲ್ ಥ್ರೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಸ್ ಕಾಲ್ಡ್ ಫಸ್ಟ್ ಒನ್ ರಿಫ್ಲೆಕ್ಸಿವ್. If A, A belongs to R for all A belongs to A, this is reflexive. If next ಬರುತ್ತೆ ಸಿಮೆಟ್ರಿಕ್. ಇದನ್ನ ಎಕ್ಸಾಂಪಲ್ ಇಂದ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಇಫ್ AB belongs to R implies BA belongs to R. This should happen for all A, B belongs to A. Third one, transitive. If AB belongs to R and BC belongs to R, that implies AC belongs to R for all A, B, C belongs to A. These are the major three types of relations: reflexive, symmetric and transitive. ಒಂದು ವೇಳೆ ಒಂದು ರಿಲೇಷನ್ ರಿಫ್ಲೆಕ್ಸಿವ್ ಆಗಿತ್ತು, ಸಿಮೆಟ್ರಿಕ್ ಆಗಿತ್ತು, ಟ್ರಾನ್ಸಿಟಿವ್ ಆಗಿತ್ತು ಅಂತಂದ್ರೆ ಅವಾಗ ಅದನ್ನ ನಾವೇಂತ ಕರಿತೀವಿ ಅಂತಂದ್ರೆ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಈಕ್ವಿವ್ಯಾಲೆನ್ಸ್ ರಿಲೇಷನ್. A relation R in set A is said to be equivalent relation if it is reflexive, symmetric and transitive. ಮೂರು ಆಗಿರಬೇಕು. ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ ಆಗಿರಬೇಕು, ಟ್ರಾನ್ಸಿಟಿವ್ ಆಗಿರಬೇಕು. ಈ ಮೂರೂ ಆಗಿತ್ತು ಅಂತಂದ್ರೆ ಅವಾಗ ಆ ರೀತಿಯ ರಿಲೇಷನ್ ಅನ್ನ ನಾವು ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಸೊ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅನ್ನು ನಾವು ವೆರಿಫೈ ಮಾಡಬೇಕು ಅಂತಂದ್ರೆ ಫಸ್ಟ್ ವಿ ಹ್ಯಾವ್ ಟು ವೆರಿಫೈ ವೆದರ್ ದ ಗಿವನ್ ರಿಲೇಷನ್ ಈಸ್ ರಿಫ್ಲೆಕ್ಸಿವ್ ಆರ್ ನಾಟ್, ಸಿಮೆಟ್ರಿಕ್ ಆರ್ ನಾಟ್ ಅಂಡ್ ಟ್ರಾನ್ಸಿಟಿವ್ ಆರ್ ನಾಟ್. ಹಾಗಾದ್ರೆ ರಿಫ್ಲೆಕ್ಸಿವ್ ಅಂದ್ರೇನು, ಸಿಮೆಟ್ರಿಕ್ ಅಂದ್ರೇನು, ಟ್ರಾನ್ಸಿಟಿವ್ ಅಂದ್ರೇನು, ಫಸ್ಟ್ ಅದನ್ನು ನಾವು ನೋಡ್ಬೇಕು. ರಿಫ್ಲೆಕ್ಸಿವ್ ಅಂತಂದ್ರೆ ಡೆಫಿನೇಷನ್ ಏನ್ ಹೇಳ್ತದೆ? ಇಫ್ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ. ಎ ಅಂತ ಒಂದು ಸೆಟ್ ಇದೆ. ಈ ಸೆಟ್ ಮೇಲೆ ಒಂದು ರಿಲೇಷನ್ ಡಿಫೈನ್ ಮಾಡಿದ್ವಿ. ಇದರ ಅರ್ಥ ಏನು ಅಂತಂದ್ರೆ ಎ ಕ್ರಾಸ್ ಎ ಏನಿದೆ ಅದರ ಸಬ್ಸೆಟ್ ತಗೊಂಡಿದೀವಿ ಅಂತ ಅರ್ಥ. ಅದರ ಸಬ್ಸೆಟ್ ಅನ್ನ ಒಂದು ರಿಲೇಷನ್ ಕರಿತೀವಿ. ಬಟ್ ಆ ರಿಲೇಷನ್ ನಾವು ರಿಫ್ಲೆಕ್ಸಿವ್ ಅಂತ ಕರಿಬೇಕು ಅಂತಂದ್ರೆ ಆ ಸೆಟ್ ಒಳಗಡೆ, ಆ ರಿಲೇಷನ್ ಒಳಗಡೆ ಯಾವ ರೀತಿಯ ಎಲಿಮೆಂಟ್ಸ್ ಇರಬೇಕು ಅಂತಂದ್ರೆ ಎ ಕಮ ಎ ಅನ್ನೋ ಎಲಿಮೆಂಟ್ಸ್ ಇರಬೇಕು. ಅಂಡ್ ದಟ್ ಶುಡ್ ಹ್ಯಾಪನ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ. ಅಂದ್ರೆ
ಎ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟು ತನ್ನ ಜೊತೆಗೆ ತಾನೇ ರಿಲೇಟ್ ಆಗಿರಲೇಬೇಕು. ಎ ಕಮ ಎ ಬಿಲಾಂಗ್ಸ್ ಟು ಆರ್ ಅಂದ್ರೆ ಎ ಕಮ ಎ ತರದ ಎಲಿಮೆಂಟ್ಗಳೆಲ್ಲನೂ ಎಲ್ಲಿರಬೇಕು, ರಿಲೇಷನ್ ಒಳಗಡೆ ಇರಬೇಕು. ಎಲ್ಲ ಎಲಿಮೆಂಟ್ಸ್ಗೂ ಬರು. ಅದ್ರ ಜೊತೆಗೆ ಬೇರೆ ಯಾವ್ದಾದ್ರು ಎಲಿಮೆಂಟ್ಸ್ಗಳಿದ್ರೆ ನಡೆಯುತ್ತೆ, ಆದ್ರೆ ಇವಂತೂ ಇರಲೇಬೇಕು. ಮತ್ತೆ ಇದು ಎಷ್ಟು ಎಲಿಮೆಂಟ್ಗಳಾಗಬೇಕು, ಎ ಅನ್ನ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಗೂ ಆಗ್ಬೇಕಿದು, ಎಲ್ಲ ಎಲಿಮೆಂಟ್ಗಳಿಗೂ ಕೂಡ ಇದು ಆಗ್ಬೇಕು. ಸೊ ಇದರ ಅರ್ಥ ಎವ್ರಿ ಎಲಿಮೆಂಟ್ ಶುಡ್ ಬಿ ರಿಲೇಟೆಡ್ ಟು ಇಟ್ ಸೆಲ್ಫ್ ಅಂಡ್ ಈವನ್ ಎವ್ರಿ ಎಲಿಮೆಂಟ್ ಶುಡ್ ಬಿ ಇಫ್ ದೇ ಆರ್ ರಿಲೇಟೆಡ್ ಟು ಅದರ್ ಎಲಿಮೆಂಟ್ಸ್, ನೋ ಪ್ರಾಬ್ಲಮ್. ಬರೀ ಈ ತರದ ಅಷ್ಟೇ ಎಲಿಮೆಂಟ್ಸ್ ಇದ್ರೆ, ಇಫ್ ಎ ರಿಲೇಷನ್ ಹ್ಯಾಸ್ ಓನ್ಲಿ ಸಚ್ ಎಲಿಮೆಂಟ್ಸ್ ಆಫ್ ಎ ಕಮ ಎ, ದೆನ್ ವಿ ಕಾಲ್ ಇಟ್ ಆಸ್ ಐಡೆಂಟಿಟಿ ರಿಲೇಷನ್. ಬರೀ ಈ ಕಮ ಎ ಇದಷ್ಟೇ ಇದಪ್ಪ, ಬೇರೆ ಯಾವುದೂ ಇಲ್ಲ. ಫಾರ್ ಎಕ್ಸಾಂಪಲ್ ಎ ಈಕ್ವಲ್ ಟು 1 2 3 ಮೂರು ಎಲಿಮೆಂಟ್ಸ್ ಇದೆ. ಈ ಸೆಟ್ ಅಲ್ಲಿ ನಾವು ಒಂದು ರಿಲೇಷನ್ ಡಿಫೈನ್ ಮಾಡಿದ್ವಿ ಅಂತಂದ್ರೆ, ಆ ರಿಲೇಷನ್ ಒಳಗಡೆ 1 1 2 2 3 3 ಇಷ್ಟೇ ಎಲಿಮೆಂಟ್ಸ್ ಇದೆ, ಬೇರೆ ಯಾವುದೂ ಇಲ್ಲ. ಇದರ ಅರ್ಥ ಏನು, 1 ಈಸ್ ರಿಲೇಟೆಡ್ ಟು 1, 2 ಈಸ್ ರಿಲೇಟೆಡ್ ಟು 2, 3 ಈಸ್ ರಿಲೇಟೆಡ್ ಟು 3. ನೋಡಿ, ಏನಲ್ಲಿ 3 ಎಲಿಮೆಂಟ್ಸ್ ಇತ್ತು, ಆ 3 ಎಲಿಮೆಂಟ್ ತನ್ನ ಜೊತೆ ತಾನೇ ರಿಲೇಟ್ ಆಗಿದೆ. ಬರೀ ಇಷ್ಟು ಮಾತ್ರ ಇದ್ರೆ ಇದನ್ನ ಐಡೆಂಟಿಟಿ ರಿಲೇಷನ್ ಅಂತ ಕರೀತಾರೆ, ಬಟ್ ಅದಷ್ಟು ಇಂಪಾರ್ಟೆಂಟ್ ಅಲ್ಲ. ಐಡೆಂಟಿಟಿ ರಿಲೇಷನ್ ಅಂತ ಕರೀತಾರೆ. ಇದು ಜೊತೆಗೆ ರಿಫ್ಲೆಕ್ಸಿವ್ ಕೂಡ ಆಗ್ತದೆ. ರಿಫ್ಲೆಕ್ಸಿವ್ ಅದನ್ನೇ ಹೇಳ್ತಾ ಇರೋದು, ಎ ಕಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ. ನೋಡಿ, ಎ ಅನ್ನ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇತ್ತು ಅದೆಲ್ಲ ಎಲಿಮೆಂಟ್ಗಳು ತನ್ನ ಜೊತೆ ತಾನು ರಿಲೇಟ್ ಆಗಿರ್ಬೇಕು, ಎಲ್ಲ ಆಗಿದೆ. ಜೊತೆಗೆ ಬೇರೆ ಎಲಿಮೆಂಟ್ಸ್ ಬಂತು ಅಂತ ಅನ್ಕೊಳ್ಳೋಣ. 1 1 ಇದೆ, 2 2 ಇದೆ, 3 3 ಇದೆ, ಜೊತೆಗೆ 1 5 ಬಂತು, ಸಾರಿ 1 3 ಬಂತು ಅಂತ ಅನ್ಕೊಳ್ಳೋಣ. 2 1 ಬಂತು ಅಂತ ಅನ್ಕೊಳ್ರಿ. ಸೊ ಈ ರೀತಿ ಏನಾದ್ರು ಬಂತು ಅಂತಂದ್ರೆ ಈಗಲೂ ಕೂಡ ಅದು ರಿಫ್ಲೆಕ್ಸಿವ್. ನಮ್ಗೆ ಮೇನ್ ಬೇಕಾಗಿರೋದು 1 ಇದೆ ಅಂತಂದ್ರೆ 1 1 ಇದೆಯಾ ಇಲ್ವಾ ಅಷ್ಟೇ. 2 ಇದೆ ಸೆಟ್ ಅಲ್ಲಿ ಅಂತಂದ್ರೆ 2 2 ಇರಬೇಕು ರಿಲೇಷನ್. 3 ಇದೆ ಅಂತಂದ್ರೆ 3 3 ಅನ್ನೋ ಎಲಿಮೆಂಟ್ ರಿಲೇಷನ್ ಒಳಗಡೆ ಇರಬೇಕು. ಅದು ಬಿಟ್ಟು ಬೇರೆ ಎಲಿಮೆಂಟ್ಸ್ ಇರ್ಲಿ ಬಿಡ್ಲಿ ನಮ್ಗೆ ಸಂಬಂಧ ಇಲ್ಲ. ಬಟ್ ಎ ಅನ್ನೋ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೋ ಆ ಎಲ್ಲಾ ಎಲಿಮೆಂಟ್ ತನ್ನ ಜೊತೆ ತಾನು ರಿಲೇಟ್ ಆಗಿರ್ಬೇಕು. ಯಾವುದೇ ಒಂದು ಎಲಿಮೆಂಟ್ ಕೂಡ ಮಿಸ್ ಆದ್ರೆ ಅದು ರಿಫ್ಲೆಕ್ಸಿವ್ ಆಗುತ್ತೆ. ಇದು ರಿಫ್ಲೆಕ್ಸಿವ್. ಇನ್ನು ಸಿಮೆಟ್ರಿಕ್ ಅಂತಂದ್ರೆ ಇಲ್ಲಿ ಇಫ್ ಕಂಡೀಷನ್ ಬಂತು, ಇದು ಇಫ್ ಏನ್ ಬರಲ್ಲ. ಇಲ್ಲಿ ರಿಫ್ಲೆಕ್ಸಿವ್ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು. ರಿಫ್ಲೆಕ್ಸಿವ್ ಅಂತ ಯಾವಾಗ ಕರಿತೀವಿ, ಎ ಕಮ ಎ ಇರಬೇಕು. ಇದು ಓಕೆ. ಇಫ್ ಇಲ್ಲಿ ಇಫ್ ದೆನ್ ಇದೆ, ಇಲ್ಲಿ ಬರೀ ಓನ್ಲಿ ಇಫ್ ಕಂಡೀಷನ್. ಈ ರೀತಿ ಇದ್ರೆ ಸಾಕು. ಬಟ್ ಸಿಮೆಟ್ರಿಕ್ ಆಗ್ಬೇಕು ಅಂದ್ರೆ ಈ ರೀತಿ ಇದ್ದಾಗ ಈ ರೀತಿ ಇರಬೇಕು ಅಂತ. ಇಫ್ ಎ ಕಮ ಬಿ ಇಂಪ್ಲೈಸ್, ಟ್ರಾನ್ಸಿಟಿವ್ ಮತ್ತು ಸಿಮೆಟ್ರಿಕ್ಗೆ ಒಂದು ಕಂಡೀಷನ್ ಇರುತ್ತೆ, ಒಂದು ಸಿಚುವೇಶನ್ ಇರುತ್ತೆ. ಹಿಂಗಿದ್ದಾಗ ಹಿಂಗಿದ್ರೆ ಓಕೆ, ಹಿಂಗಿರ್ಲೇ ಇಲ್ಲ ಅಂತಂದ್ರೆ ಅದನ್ನ ಅಬ್ಸರ್ವ್ ಮಾಡೋ ಅವಶ್ಯಕತೆ ಇಲ್ಲ. ಅದಿದೆಯೋ ಇಲ್ವೋ ನಮ್ಗೆ ಬೇಕಾಗಿಲ್ಲ. ಸೇಮ್ ಅದೇ ರೀತಿ ಟ್ರಾನ್ಸಿಟಿವ್ ಇಫ್ ಇಲ್ಲಿ ಎರಡು ಇರಬೇಕು, ಎ ಬಿ ಬಿ ಸಿ. ಇಂಪ್ಲೈಸ್ ಈ ರೀತಿ ಇದ್ದಾಗ ಇದನ್ನ ನೋಡ್ಬೇಕು ನಾವು. ಈ ರೀತಿನೇ ಅಲ್ಲಿಲ್ಲ ಅಂತಂದ್ರೆ ಈ ರೀತಿಯ ಎಲಿಮೆಂಟ್ಗಳು ಇರಲ್ಲ. ಅದೇನು ಈ ರೀತಿ ಅದು ಹೇಳ್ತೀನಿ ನಾನು ಎಕ್ಸಾಂಪಲ್ ತಗೊಂಡು. ಇಫ್ ಎ ಬಿ ಬಿಲಾಂಗ್ಸ್ ಟು ಆರ್ ದ್ಯಾಟ್ ಇಂಪ್ಲೈಸ್ ಬಿ ಎ ಬಿಲಾಂಗ್ಸ್ ಟು ಆರ್. ಹಂಗಿದ್ರೆ ಎ ಬಿ ಅನ್ನೋ ಎಲಿಮೆಂಟ್ ಏನಾದರೂ ರಿಲೇಷನ್ ಒಳಗಡೆ ಇದ್ದು ಅದನ್ನ ನಾವೇನಾದ್ರೂ ಸಿಮೆಟ್ರಿಕ್ ಅಂತ ಕರಿಬೇಕು ಅಂತಂದ್ರೆ ಬಿ ಎ ಅನ್ನೋ ಎಲಿಮೆಂಟ್ ಇರಬೇಕು. ಎ ಕಮ ಬಿ ಇದ್ರೆ ಬಿ ಕಮ ಎ ಇರಬೇಕು. ಎ ಕಮ ಬಿ ಅನ್ನೋ ಎಲಿಮೆಂಟ್ ಇಲ್ಲ ಅಂತಂದ್ರೆ ಬಿ ಕಮ ಎ ಅನ್ನೋ ಎಲಿಮೆಂಟ್ ನ ಹುಡುಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಬನ್ನಿ, ಇಲ್ಲಿ ಒಂದು ರಿಲೇಷನ್ ಇದೆ 1 1 2 2 3 3 1 3 2 1 ಅಂತೇಳಿ. 1 1 ಅನ್ನೋ ಎಲಿಮೆಂಟ್ ಇದೆ, ಅದನ್ನ ಉಲ್ಟಾ ಮಾಡ್ರಿ 1 1 ಆಗುತ್ತೆ. 2 2 ಇದೆ, ಉಲ್ಟಾ ಮಾಡ್ರಿ 2 2 ಇದು ಎ ಬಿ ಇದೆ, ಬಿ ಎ. 1 3 ಇದೆ. ಇದು ಸಿಮೆಟ್ರಿಕ್ ಆಗ್ಬೇಕು ಅಂತಂದ್ರೆ ಈ ರಿಲೇಷನ್ ಒಳಗಡೆ 3 1 ಅನ್ನೋ ಎಲಿಮೆಂಟ್ ಇರಬೇಕು. ಒಂದ್ ವೇಳೆ ಆ ರೀತಿಯ ಒಂದೇ ಒಂದು ಆರ್ಡರ್ಡ್ ಪೇರ್ ಮಿಸ್ ಆಯ್ತು ಅಂತಂದ್ರೆ ಅವಾಗ ಅದು ಸಿಮೆಟ್ರಿಕ್ ಆಗೋದಿಲ್ಲ. ಇಲ್ಲಿ 1 3 ಇದೆ ಅಂತಂದ್ರೆ ಈ ರಿಲೇಷನ್ ಸಿಮೆಟ್ರಿಕ್ ಆಗಿ 3 1 ಇರಲೇಬೇಕು. ಜೊತೆಗೆ 2 1 ಇದೆ ಅಂತಂದ್ರೆ ಇದು ಸಿಮೆಟ್ರಿಕ್ ಆಗ್ಬೇಕು ಅಂದ್ರೆ 1 2 ಇರಬೇಕು. ಎರಡನ್ನು ರಿವರ್ಸ್ ಮಾಡಿದ್ರೆ ಆ ಎಲಿಮೆಂಟ್ ಅಲ್ಲಿ ಇರಬೇಕು. ಈ ರೀತಿ ಎಷ್ಟು ಆರ್ಡರ್ಡ್ ಪೇರ್ಗಳಿರುತ್ತೋ ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ಅಂದ್ರೆ ಇಲ್ಲಿ ಎ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಅಂತ ಅರ್ಥ ಆ ರೀತಿ ತಿಳ್ಕೊಬಾರ್ದು ನಾವು. ರಿಲೇಷನ್ ಒಳಗಡೆ ಎಷ್ಟೆಲ್ಲ ಆರ್ಡರ್ಡ್ ಪೇರ್ಗಳಿದೆಯೋ ಆ ಎಲ್ಲಾ ಆರ್ಡರ್ಡ್ ಪೇರ್ಗಳಿಗೆ ಈ ರೀತಿ ಎಲಿಮೆಂಟ್ ಸಿಗ್ಬೇಕು. ಎಕ್ಸ್ ಕೋಆರ್ಡಿನೇಟ್ ವೈ ಕೋಆರ್ಡಿನೇಟ್ ನ ರಿವರ್ಸ್ ಮಾಡಿದ್ರೆ ಏನ್ ಬರುತ್ತಲ್ಲ ಆರ್ಡರ್ಡ್ ಪೇರ್, ಆ ಆರ್ಡರ್ಡ್ ಪೇರ್ ರಿಲೇಷನ್ ಒಳಗಡೆ ಇರಬೇಕು. ಫಾರ್ ಎಕ್ಸಾಂಪಲ್ ಆರ್ ಈಕ್ವಲ್ ಟು ಯಾವುದೋ ಒಂದು ಸೆಟ್ ಅಲ್ಲಿ ನಾವು ರಿಲೇಷನ್ ಡಿಫೈನ್ ಮಾಡಿದ್ದೀವಿ. ಇಲ್ಲಿ 1 2 2 5 2 1 5 2
2 2 3 3 ಈ ರೀತಿ ಡಿಫೈನ್ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಪ್ರತಿಯೊಂದು ಆರ್ಡರ್ಡ್ ಪೇರ್ ನೋಡಬೇಕು. ಅದನ್ನ ಉಲ್ಟಾ ಪಲ್ಟಾ ಮಾಡಿದ್ವಿ ಅಂತಂದ್ರೆ ಏನು ಆರ್ಡರ್ಡ್ ಪೇರ್ ಬರುತ್ತಲ್ಲ ಅದು ಕೂಡ ರಿಲೇಷನ್ ಒಳಗಡೆ ಇದೆಯಾ ಇಲ್ಲ ಅಂತ ನೋಡ್ಬೇಕು. ಪ್ರತಿ ಆರ್ಡರ್ಡ್ ಪೇರ್ ಈ ರೀತಿ ಚೆಕ್ ಮಾಡಬೇಕು. ಯಾವ್ದಾದ್ರು ಒಂದು ಆರ್ಡರ್ಡ್ ಪೇರ್ ಮಿಸ್ ಆಯ್ತು ಅಂತಂದ್ರೆ ಅವಾಗ ಅದು ಸಿಮೆಟ್ರಿಕ್ ಆಗಲ್ಲ. ಫಾರ್ ಎಕ್ಸಾಂಪಲ್ 1 2 ಇದೆ, ಎಕ್ಸ್ ಕೋಆರ್ಡಿನೇಟ್ ವೈ ಕೋಆರ್ಡಿನೇಟ್ ರಿವರ್ಸ್ ಮಾಡ್ರಿ 2 1 ಎಸ್ ಇದೆ, ಎ ಕಮ ಬಿ ಇಂಪ್ಲೈಸ್ ಬಿ ಕಮ ಎ. ಇಫ್ ಎ ಕಮ ಬಿ ಒಂದು ವೇಳೆ 1 ಕಮ 2 ಇದ್ರೆ 2 ಕಮ 1 ಇರಬೇಕು, ಇದು ಅರ್ಥ. ಇಫ್ 2 ಕಮ 5 ಇಸ್ ದೇರ್ ಇನ್ ದ ರಿಲೇಷನ್, ಈ ರಿಲೇಷನ್ ಸಿಮೆಟ್ರಿಕ್ ಆಗಬೇಕು ಅಂದ್ರೆ 5 ಕಮ 2 ಇರಬೇಕು, 5 ಕಮ 2 ಇದೆ. 2 ಕಮ 1 ಇದೆ, ಉಲ್ಟಾ ಮಾಡ್ರಿ 1 ಕಮ 2 ಇಲ್ಲಿದೆ. 5 ಕಮ 2 ಇದೆ, 2 ಕಮ 5 ಇದೆ. 2 ಕಮ 2 ಉಲ್ಟಾ ಮಾಡಿದ್ರೆ ಅದೇ 2 ಕಮ 2ನೇ ಬರುತ್ತೆ. 3 ಕಮ 3 ರಿವರ್ಸ್ ಮಾಡ್ರೆ ಅದೇ 3 ಕಮ 3 ಬರುತ್ತೆ. Therefore this relation is symmetric relation. ಒಂದು ವೇಳೆ ಈ 1 ಕಮ 2 ಇಲ್ಲ ಅಂತ ಅನ್ಕೊಳ್ಳೋಣ, 1 ಕಮ 2 ಇಲ್ಲ. ಈಗೇನಾಯ್ತು, 2 ಕಮ 5 ಇದೆ, ಇಲ್ಲಿ 5 ಕಮ 2 ಇದೆ, ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ 2 ಕಮ 1 ಇದೆ, ಬಟ್ 1 ಕಮ 2 ಅನ್ನೋ ಎಲಿಮೆಂಟ್ ಇಲ್ಲಿ ಇಲ್ಲ. Therefore it is not symmetric. It is not symmetric. ಸೊ ರಿಫ್ಲೆಕ್ಸಿವ್ ಅಂತಂದ್ರೆ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಆಗಬೇಕು, ಎಲ್ಲ ಎಲಿಮೆಂಟ್ಸ್ ಬಂದ್ಬಿಡ್ಬೇಕು ಇಲ್ಲಿ. ಬಟ್ ಸಿಮೆಟ್ರಿಕ್ ಆಗಬೇಕು ಅಂದ್ರೆ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಅಲ್ಲ, ರಿಲೇಷನ್ ಒಳಗಡೆ ನೋಡ್ಬೇಕು ನಾವು. ರಿಲೇಷನ್ ಒಳಗಡೆ ಯಾವ್ಯಾವ ಆರ್ಡರ್ಡ್ ಪೇರ್ಗಳಿದೆಯೋ ಅದನ್ನ ರಿವರ್ಸ್ ಮಾಡಿದ್ರೆ ಏನ್ ಆರ್ಡರ್ಡ್ ಪೇರ್ ಬರುತ್ತಲ್ಲ ಆ ಆರ್ಡರ್ಡ್ ಪೇರ್ ಅಲ್ಲಿ ಇರಬೇಕು. ರಿಲೇಷನ್ ಒಳಗಡೆ ಎಲ್ಲ ಆರ್ಡರ್ಡ್ ಪೇರ್ಗಳು ಈ ರೀತಿ ಸಿಗ್ಬೇಕು ನಮಗೆ. ಯಾವ್ದಾದ್ರು ಒಂದು ಆರ್ಡರ್ಡ್ ಪೇರು ನಮಗೆ ಎ ಕಮ ಬಿ ಅನ್ನೋದು ರಿಲೇಷನ್ ಒಳಗಡೆ ಇದೆ, ಆದ್ರೆ ಬಿ ಕಮ ಎ ತರದ ಎಲಿಮೆಂಟ್ ಆ ರಿಲೇಷನ್ ಒಳಗಡೆ ಇಲ್ಲ ಅಂತಂದ್ರೆ ಅವಾಗ ಅದು ಸಿಮೆಟ್ರಿಕ್ ಆಗೋದಿಲ್ಲ. ಸೊ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಈ ರೀತಿ ಇಲ್ಲ. ಟ್ರಾನ್ಸಿಟಿವ್ ಬಂದ್ರೆ ಇಲ್ಲಿ ಎರಡು ಆರ್ಡರ್ಡ್ ಪೇರ್ಗಳಿರ್ಬೇಕು, ಎ ಕಮ ಬಿ ಇರಬೇಕು, ಬಿ ಕಮ ಸಿ ಇರಬೇಕು. ಈ ರೀತಿಯ ಎರಡು ಆರ್ಡರ್ಡ್ ಪೇರ್ಗಳು ಇದ್ದಾಗ ಮೂರನೇ ಆರ್ಡರ್ಡ್ ಪೇರ್ ಹುಡುಕ್ತೀವಿ ನಾವು ಎ ಕಮ ಸಿ. ನೋಡಿ ಇಲ್ಲಿ ಈ ಎರಡು ಆರ್ಡರ್ಡ್ ಪೇರ್ಗಳು ಯಾವ ರೀತಿ ಇರಬೇಕು, ಸೆಕೆಂಡ್ ಎಲಿಮೆಂಟ್ ಆಫ್ ಫಸ್ಟ್ ಆರ್ಡರ್ಡ್ ಪೇರ್ ಶುಡ್ ಬಿ ಈಕ್ವಲ್ ಟು ಫಸ್ಟ್ ಎಲಿಮೆಂಟ್ ಆಫ್ ಅನದರ್ ಆರ್ಡರ್ಡ್ ಪೇರ್. ಒಂದು ಆರ್ಡರ್ಡ್ ಪೇರ್ ಎಲ್ಲೋ ಇದೆ, ಅದರ ಸೆಕೆಂಡ್ ಎಲಿಮೆಂಟ್ ಇನ್ನೆಲ್ಲೋ ಇರಬಹುದಾದಂತ ಫಸ್ಟ್ ಎಲಿಮೆಂಟ್ಗೆ ಈಕ್ವಲ್ ಆಗಿರ್ಬೇಕು. ಆ ರೀತಿಯ ಒಂದು ಎರಡು ಎಲಿಮೆಂಟ್ಗಳು ಇರಬೇಕು. ಎ ಕಮ ಬಿ, ಇಲ್ಲಿ ಬಿ ಇದೆ ನೋಡಿ, ಬಿ ಕಮ ಸಿ. ಈ ರೀತಿ ಇದ್ದಾಗ ನಾವು ಥರ್ಡ್ ಆರ್ಡರ್ಡ್ ಪೇರ್ ಹುಡುಕ್ತೀವಿ. ಯಾವುದಂದ್ರೆ ಎ ಕಮ ಸಿ. ಇಲ್ಲಿ ಯಾವ್ದು ಬಿಟ್ಟೋಗಿದ್ವಿ, ಇಲ್ಲಿ ಎ ಅಲ್ಲಿ ಸಿ, ಎ ಕಮ ಸಿ ಇಲ್ಲಿ ನೋಡಿ. ಇವೆರಡು ಇದ್ದಾಗ ಮಾತ್ರ ಇದನ್ನ ಹುಡುಕ್ಬೇಕು. ಎ ಕಮ ಬಿ ಅನ್ನೋ ಎಲಿಮೆಂಟ್ ಇದೆ, ಆದ್ರೆ ಬಿ ಸಿ ಇಲ್ಲ ಅಂತಂದ್ರೆ ಎ ಸಿ ಹುಡುಕೋ ಅವಶ್ಯಕತೆ ಇಲ್ಲ, ಅದು ಆಲ್ರೆಡಿ ಟ್ರಾನ್ಸಿಟಿವ್. ಎ ಕಮ ಬಿ ಇಲ್ಲ, ಆದ್ರೆ ಬಿ ಕಮ ಸಿ ಇದೆ, ಸೊ ಎ ಸಿ ಹುಡುಕೋ ಅವಶ್ಯಕತೆ ಇಲ್ಲ, ಅದು ಟ್ರಾನ್ಸಿಟಿವ್. ಆದ್ರೆ ಎ ಬಿ ಮತ್ತು ಬಿ ಸಿ ಎರಡೂ ಇದೆ, ಆದ್ರೆ ಎ ಸಿ ಇಲ್ಲ ಅಂತಂದ್ರೆ ಅವಾಗ ಅದು ಟ್ರಾನ್ಸಿಟಿವ್ ಅಲ್ಲ. ಈ ರೀತಿ ಎಷ್ಟು ಆರ್ಡರ್ಡ್ ಪೇರ್ಗಳು ನಮಗೆ ಸಿಗುತ್ತೋ ಆ ಎಲ್ಲ ಆರ್ಡರ್ಡ್ ಪೇರ್ಗಳಿಗೆ ಎ ಸಿ ಅನ್ನೋ ಆರ್ಡರ್ಡ್ ಪೇರ್ ಸಿಗಬೇಕು ನಮಗೆ. ಎ ಬಿ ಬಿ ಸಿ ತರದ ಎಷ್ಟು ಪಾಸಿಬಲ್ ಆರ್ಡರ್ಡ್ ಪೇರ್ಗಳು ಸಿಗುತ್ತೋ ಆ ಎಲ್ಲಾ ಪಾಸಿಬಲ್ ಆರ್ಡರ್ಡ್ ಪೇರ್ಗಳಿಗೆ ಎ ಸಿ ಅನ್ನೋ ಆರ್ಡರ್ಡ್ ಪೇರ್ ಸಿಗಬೇಕು. ಯಾವ್ದಾದ್ರೂ ಎರಡು ಆರ್ಡರ್ಡ್ ಪೇರ್ಗಳಿಗೆ ಎ ಬಿ ಇದೆ ಬಿ ಸಿ ಇದೆ ಆದ್ರೆ ಎ ಸಿ ಇಲ್ಲ ಅಂತಂದ್ರೆ ಟ್ರಾನ್ಸಿಟಿವ್ ಅಲ್ಲ. ಎಲ್ಲದಕ್ಕೂ ಸಿಕ್ತು ಅಂತಂದ್ರೆ ಅವಾಗ ಅದು ಟ್ರಾನ್ಸಿಟಿವ್. ಸೊ ಇನ್ನೊಂದು ಕಂಡೀಷನ್ ಏನು, ಎ ಬಿ ಇದ್ದು ಬಿ ಸಿ ಇಲ್ಲ ಅಂದ್ರೆ ಅವರು ಟ್ರಾನ್ಸಿಟಿವ್. ಎ ಬಿ ಇಲ್ಲ ಬಿ ಸಿ ಇದೆ, ಒಂದು ಆರ್ಡರ್ಡ್ ಪೇರ್ ಮಾತ್ರ ಇದೆ, ಅವರು ಟ್ರಾನ್ಸಿಟಿವ್. ಸೊ ಇಷ್ಟು ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಈಗ ಒಂದು ಎಕ್ಸಾಂಪಲ್ ನಾವು ತಗೊಳ್ಳೋಣ. ಎಕ್ಸಾಂಪಲ್ ತಗೊಂಡ್ರೆ ಇನ್ನೂ ಕ್ಲಿಯರ್ ಆಗುತ್ತೆ ನಿಮಗೆ. ನಾನೇ ಒಂದು ಡಿಫೈನ್ ಮಾಡಿಬಿಡ್ತೀನಿ. ಎ ಈಕ್ವಲ್ ಟು 1 2 3ನೇ ತಗೊಳ್ರಿ. ರಿಲೇಷನ್ R1 ಅಂತ ಕರೀರಿ.
R2. ಸದ್ಯಕ್ಕಿರಲಿ, ಇಲ್ಲಿ ಕಂಟಿನ್ಯೂ ಮಾಡೋಕೆ ನಾನು ಜಾಗ ಬಿಟ್ಕೊಂಡಿದ್ದೀನಿ ಇಲ್ಲಿ. ಈಗ ನೋಡ್ರಿ, ಫಸ್ಟ್ ರಿಲೇಷನ್ ಇದೆ R1. ಪ್ರತಿಯೊಂದು ನೋಡೋಣ. ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಎನ ಸೆಟ್ಟಲ್ಲಿ 3 ಎಲಿಮೆಂಟ್ಸ್ ಇದೆ. ಸೊ ಎವ್ರಿ ಎಲಿಮೆಂಟ್ ಶುಡ್ ಬಿ ರಿಲೇಟೆಡ್ ಟು ಇಟ್ ಸೆಲ್ಫ್. ಸೊ 1,1, 2,2, 3,3 ರಿಲೇಷನ್ ಒಳಗಡೆ ಇರಬೇಕು. 1,1, 2,2, 3,3 ಇದೆ. ಸೊ ದಿಸ್ ಈಸ್ ರಿಫ್ಲೆಕ್ಸಿವ್. ಸಿಮೆಟ್ರಿಕ್ ಆಗುತ್ತಾ? ರಿಲೇಷನ್ ಒಳಗಡೆ ನೋಡ್ಬೇಕು. 1,1 ಇದೆ, ರಿವರ್ಸ್ ಮಾಡ್ರಿ 1,1. 2,2 ರಿವರ್ಸ್ ಮಾಡಿ 2,2. 3,3 ರಿವರ್ಸ್ ಮಾಡಿ 3,3. ಸೊ ಎಲ್ಲ ಎಲಿಮೆಂಟ್ ಕೂಡ A, B ಫಾರ್ಮಲ್ ಇದೆ, B, A ಫಾರ್ಮಲ್ ಕೂಡ ಇದೆ. ಸೊ ಇಟ್ ಈಸ್ ಸಿಮೆಟ್ರಿಕ್. ದೆನ್ ಟ್ರಾನ್ಸಿಟಿವ್ ಆಗುತ್ತಾ? A, B ಇದೆ, B, C ಸಮಥಿಂಗ್ ಇದೆಯಾ? ಅಂದ್ರೆ 1,1 ಇದೆ ಅಂತಂದ್ರೆ 1, ಸಮಥಿಂಗ್ ಇರೋದು ಇನ್ನೊಂದು ಆರ್ಡರ್ಡ್ ಪೇರ್ ಇದೆಯಾ? ಇಲ್ಲ. ಸೊ ಒಂದು ಆರ್ಡರ್ಡ್ ಪೇರ್ ಮಾತ್ರ ಇದೆ. 2 ಇದ್ದಾಗ 3 ಹುಡುಕ್ಬೇಕು. ಸೊ ಒಂದು ಮಾತ್ರ ಇದೆ, ಪ್ರಾಬ್ಲಮ್ ಇಲ್ಲ. ಇಲ್ಲಿ 2,2 ಇದೆ, ಇನ್ನೊಂದು ಯಾವ್ದಾದ್ರು 2 ಸಮಥಿಂಗ್ ಇರೋದು ಇದೆಯಾ? ಇಲ್ಲ. 3,3 ಇದೆ, ಇದು ಕೂಡ ಒಂದೇ ಇದೆ. ಸೊ ಆಬ್ವಿಯಸ್ ಸಿಚುವೇಶನ್, ಇಟ್ ಈಸ್ ಟ್ರಾನ್ಸಿಟಿವ್. ಸೊ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್. ಸಿನ್ಸ್ ಇಟ್ ಈಸ್ ಬೋತ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್, ಎಲ್ಲ 3 ಆಗಿರೋದ್ರಿಂದ ಇಟ್ ಈಸ್ ಅನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್. ಇದೆಂತ ರಿಲೇಷನ್? ಇದು ಈಕ್ವಿವ್ಯಾಲೆನ್ಸ್ ರಿಲೇಷನ್. ಈಗ R2 ಬನ್ನಿ. ಎನ ಸೆಟ್ಟಲ್ಲಿ 3 ಎಲಿಮೆಂಟ್ಸ್ ಇದೆ. 1,1, 2,2, 3,3 ಇರಬೇಕಾಗಿತ್ತು. ರಿಫ್ಲೆಕ್ಸಿವ್ ಆಗೋದಕ್ಕೆ 3,3 ಇರಬೇಕಾಗಿತ್ತು. ಬಟ್ ಇಲ್ಲಿ 3,3 ಅನ್ನೋ ಎಲಿಮೆಂಟ್ ಇಲ್ಲ. ಸೊ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಈಗ ಸಿಮೆಟ್ರಿಕ್ ನೋಡ, ಏನಿದು? ನಾಟ್ ರಿಫ್ಲೆಕ್ಸಿವ್. ನಾಟ್ ರಿಫ್ಲೆಕ್ಸಿವ್. ಸಿಮೆಟ್ರಿಕ್ ಆಗುತ್ತಾ? 1,1 ಉಲ್ಟಾ ಮಾಡಿದ್ರೆ 1,1, ಪ್ರಾಬ್ಲಮ್ ಇಲ್ಲ. 2,2 ಉಲ್ಟಾ ಮಾಡಿದ್ರೆ 2,2. 2,1 ಇದೆ, ರಿವರ್ಸ್ ಮಾಡಿ 1,2 ಇಲ್ಲಿದೆ. 1,2 ಉಲ್ಟಾ ಮಾಡಿ ಇಲ್ಲಿದೆ. ಸೊ ಇಟ್ ಈಸ್ ಸಿಮೆಟ್ರಿಕ್. ಟ್ರಾನ್ಸಿಟಿವ್ ನೋಡಿ, 1,1 ಇದೆ, ಸೆಕೆಂಡ್ ಎಲಿಮೆಂಟ್ 1 ಇದೆ ಅಂತಂದ್ರೆ ಫಸ್ಟ್ ಎಲಿಮೆಂಟ್ 1 ಆಗಿರತ್ತರ ಇನ್ನೊಂದು ಯಾವ್ದಾದ್ರು ಆರ್ಡರ್ ಪೇರ್ ಇದೆಯಾ? ಇಲ್ಲಿದೆ ನೋಡಿ, 1, 2. ಸೆಕೆಂಡ್ ಎಲಿಮೆಂಟ್ 1, ಫಸ್ಟ್ ಎಲಿಮೆಂಟ್ 1. A, B, B, C. ಈಗ ನಾವು A, C ಹುಡುಕ್ಬೇಕು. A ಅಂತಂದ್ರೆ 1, C ಅಂದ್ರೆ 2. 1,2 ಇಲ್ಲೇ ಇದೆ ನೋಡಿ, 1,2. ಬೇರೆದೇ ಆಗ್ಬೇಕಂತ ಏನೂ ಇಲ್ಲ, ಅದೇ ಆಗ್ಬಹುದು, ಅವೆರಡರಲ್ಲೇ ಒಂದು ಆಗ್ಬಹುದು. 1,2 ಇದೆ. ಇದಾಯ್ತು. ನೆಕ್ಸ್ಟ್ ಇದು ಒಂದು ಚೆಕ್ ಮಾಡಿದ್ರೆ ಟ್ರಾನ್ಸಿಟಿವ್ ಅಲ್ಲ. ಟ್ರಾನ್ಸಿಟಿವ್ ಚೆಕ್ ಮಾಡ್ಬೇಕಂದ್ರೆ ಎಲ್ಲ ಆರ್ಡರ್ ಪೇರ್ ಚೆಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿಗೆ ಬನ್ನಿ. 2,2 ಇದೆ, ಸೆಕೆಂಡ್ ಎಲಿಮೆಂಟ್ 2 ಇದೆ, ಫಸ್ಟ್ ಎಲಿಮೆಂಟ್ 2 ಇರೋದು ಇಲ್ಲಿದೆ ನೋಡಿ, A, B, B, C. ಈಗ A, C ಹುಡುಕ್ಬೇಕು ಅಂದ್ರೆ 2,1 ಇರಬೇಕು. ಎಲ್ಲಿದೆ 2,1? 2,1 ಇಲ್ಲ, ಇದು ಇಲ್ಲೇ 2,1 ಇದೆ. ಎಸ್, A, C 2,1 ಇಲ್ಲಿದೆ. ಓಕೆ, ನೆಕ್ಸ್ಟ್ ನೋಡಿ, ಇದಾಯ್ತು. ಈಗ ಇಲ್ಲಿಗೆ ಬನ್ನಿ. 2,1 ಇದೆ, 1, ಸಮಥಿಂಗ್ ಇರೋದು ಹುಡುಕ್ಬೇಕು. 1, ಸಮಥಿಂಗ್ ಇರೋದು ಇಲ್ಲೊಂದಿದೆ, ಇಲ್ಲೊಂದಿದೆ. ಎರಡರ ಜೊತೆನೂ ಚೆಕ್ ಮಾಡಬೇಕು. A, B, B, C. A, B, B, C. ಸೊ A ಅಂತಂದ್ರೆ 2, C ಅಂದ್ರೆ 1. 2,1 ಇದೇ ಸೆಟ್, ಇದೇ ಆರ್ಡರ್ ಪೇರ್. ನೆಕ್ಸ್ಟ್ ನೋಡಿ, A, B, B, C. ಸೆಕೆಂಡ್ ಎಲಿಮೆಂಟ್, ಫಸ್ಟ್ ಎಲಿಮೆಂಟ್. ಸೊ A, C ಅಂತಂದ್ರೆ 2,2. 2,2 ಇಲ್ಲಿದೆ. ನೆಕ್ಸ್ಟ್ ನೋಡಿ, 1, 2, 2, ಸಮಥಿಂಗ್ ಇರೋದು ಹುಡುಕ್ಬೇಕು. ನೋಡಿ, 2,2, 2,1 ಎರಡು ಇದೆ, ಇವೆರಡರ ಜೊತೆ ಚೆಕ್ ಮಾಡಬೇಕು. A, B, B, C. ಸೊ A ಅಂದ್ರೆ 1, B ಇಲ್ಲಿ C ಅಂದ್ರೆ 2. 1,2 ಇರಬೇಕು, 1,2 ಇದೆ. ಈಗ ಇದ್ರ ಜೊತೆ ನೋಡಿ,
ಎ ಬಿ ಬಿ ಸಿ 1 2 2 1. ಸೊ ಎ ಅಂದರೆ 1, ಸಿ ಅಂದರೆ 1, 1 ಇಲ್ಲಿದೆ. ಸೊ ಎಲ್ಲ ಆರ್ಡರ್ಡ್ ಪೇರ್ಗಳಿಗೂ ಕೂಡ ಎ ಬಿ, ಇಫ್ ಎ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್, ಎರಡು ಆರ್ಡರ್ಡ್ ಪೇರ್ಗಳಿಗೆ ಮೂರನೇ ಆರ್ಡರ್ಡ್ ಪೇರ್ ಎ ಸಿ ಸಿಕ್ಕಿರೋದ್ರಿಂದ ಇಟ್ ಈಸ್ ಟ್ರಾನ್ಸಿಟಿವ್ ಬಟ್ ನಾಟ್ ಈಕ್ವ್ಯಾಲೆನ್ಸ್. ಯಾಕೆ ಈಕ್ವ್ಯಾಲೆನ್ಸ್ ಅಲ್ಲ ಅಂತಂದ್ರೆ ರಿಫ್ಲೆಕ್ಸಿವ್ ಆಗಿಲ್ಲ. ಸೊ ಇಟ್ ಈಸ್ ನಾಟ್ ಈಕ್ವ್ಯಾಲೆನ್ಸ್ ರಿಲೇಷನ್. ಈಗ R3 ಬನ್ನಿ. 2 3 ಇದೆ ನೋಡಿ, ಇದು ರಿಫ್ಲೆಕ್ಸಿವ್ ಆಗಲ್ಲ. ಯಾಕೆ ರಿಫ್ಲೆಕ್ಸಿವ್ ಆಗಲ್ಲ ಅಂತಂದ್ರೆ 1 2 3 ಇದೆ ಅಂತಂದ್ರೆ 1 1 2 2 3 3 ಇರಬೇಕಾಗಿತ್ತು, ಬರೀ 2 2 ಮಾತ್ರ ಇದೆ, 1 1 ಇಲ್ಲ, 3 3 ಇಲ್ಲ. ಹಾಗಾಗಿ ಇದು ನಾಟ್ ರಿಫ್ಲೆಕ್ಸಿವ್. ನಾಟ್ ರಿಫ್ಲೆಕ್ಸಿವ್. ಸಿಮೆಟ್ರಿಕ್ ನೋಡಿ, 2 3 ಇದೆ, 3 2 ಬೇಕು, ಇಲ್ಲಿದೆ. 2 1 ಇದೆ ಆದರೆ 1 2 ಇಲ್ಲ. ಸೊ ನಾಟ್ ಸಿಮೆಟ್ರಿಕ್. ಟ್ರಾನ್ಸಿಟಿವ್ ನೋಡಿ, 2 3 ಇದೆ, 3, ಸಮಥಿಂಗ್ ಇರೋದು ಬೇಕು, 3, ಸಮಥಿಂಗ್ 3 2. ಸೊ ಸೆಕೆಂಡ್ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ ಸೇಮ್ ಇದೆ. ಸೊ ಎ ಸಿ ಹುಡುಕ್ಬೇಕು. ಎ ಸಿ ಅಂದರೆ 2, 2 ಇಲ್ಲಿದೆ ನೋಡಿ, 2, 2. ನೆಕ್ಸ್ಟ್ ಇಲ್ಲಿಗೆ ಬನ್ನಿ. 2, 1 ಇದೆ ಬಟ್ 1, ಸಮಥಿಂಗ್ ಇರೋದು ಎಲ್ಲೂ ಇಲ್ಲ, ಬಿಡಿ. ಈಗ ಇಲ್ಲಿಗೆ ಬನ್ನಿ. 2, 2 ಇದೆ, 2, ಸಮಥಿಂಗ್ ಇರೋದು ಎರಡು ಎಲಿಮೆಂಟ್ಸ್ ಇದೆ, ಒಂದು 2, ಸಮಥಿಂಗ್ 2, ಸಮಥಿಂಗ್. ಇವೆರಡು ಜೊತೆ ಚೆಕ್ ಮಾಡ್ಬೇಕು. ಈಗ ನೋಡಿ 2, 2 ಇದು ಸೆಕೆಂಡ್ ಎಲಿಮೆಂಟ್, ಇದು ಫಸ್ಟ್ ಎಲಿಮೆಂಟ್. 2, 2 2, 3. ಈಗ ನಾವೇನು ಮಾಡಬೇಕು? ಎ ಸಿ, ಎ ಸಿ ಅಂದರೆ 2, 3. 2, 3 ಇದೇ ಸೆಟ್ ಇದೆ. ಈಗ ಇದೊಂದ್ರ ಜೊತೆ ಚೆಕ್ ಮಾಡಬೇಕು, ಯಾಕಂದ್ರೆ 2, 2 ಇದೆ, 2, ಸಮಥಿಂಗ್. ಸೊ ಫಸ್ಟ್ ಎಲಿಮೆಂಟ್ ಇಲ್ಲಿ, ಸೆಕೆಂಡ್ ಎಲಿಮೆಂಟ್ 2, 1 ಇಲ್ಲೇ ಇದೆ, 2, 1. ನೆಕ್ಸ್ಟ್ ಇಲ್ಲಿಗೆ ಬನ್ನಿ. 3, 2 ಇದೆ, 2, ಸಮಥಿಂಗ್ ಬೇಕು, 2, ಸಮಥಿಂಗ್ ಇಲ್ಲಿದೆ ನೋಡ್ರಿ, ಇಲ್ಲೂ ಇದೆ, ಇಲ್ಲೂ ಇದೆ. ಮೂರು ಜೊತೆ ಚೆಕ್ ಮಾಡಬೇಕು. ಎ ಬಿ, ಬಿ ಸಿ. ಇಲ್ಲಿ ಸೆಕೆಂಡ್ ಎಲಿಮೆಂಟ್ 2 ಇದೆ, ಇಲ್ಲಿ ಫಸ್ಟ್ ಎಲಿಮೆಂಟ್ 2 ಇದೆ. ಸೊ 3, 2 2, 3 ಎ ಸಿ ಅಂದ್ರೆ 3, 3 ಇರಬೇಕಾಗಿತ್ತು ಟ್ರಾನ್ಸಿಟಿವ್ ಆಗೋದಕ್ಕೆ. 3, 3 ಇಲ್ಲ. ಎ ಬಿ ಇದೆ, ಬಿ ಸಿ ಇದೆ, ಆದರೆ ಎ ಸಿ ಇಲ್ಲ. ಸೊ ನಾಟ್ ಟ್ರಾನ್ಸಿಟಿವ್. ಸೊ ನಾಟ್ ಈಕ್ವ್ಯಾಲೆನ್ಸ್ ರಿಲೇಷನ್. ನಾಟ್ ಈಕ್ವ್ಯಾಲೆನ್ಸ್ ರಿಲೇಷನ್. ಈ ರೀತಿ ನಾವೇನ್ ಮಾಡ್ತೀವಿ ಇಲ್ಲಿ ಮಾಡಿ. ಈಗ ಇದು ನೋಡ್ರಿ, ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳೋಣ. 1, 2 ಇದು ರಿಫ್ಲೆಕ್ಸಿವ್ ಅಲ್ಲ, ಯಾಕಂದ್ರೆ 1 1 ಇದೆ ಕರೆಕ್ಟ್, ಆದರೆ 2 2 ಇಲ್ಲ, 3 3 ಇಲ್ಲ, ರಿಫ್ಲೆಕ್ಸಿವ್ ಅಲ್ಲ. ಸಿಮೆಟ್ರಿಕ್ ನೋಡಿ, 1 2 ಇದೆ, 2 1 ಇದೆ, ಓಕೆ. 2 3 ಇದೆ, ಆದರೆ 3 2 ಎಲ್ಲೂ ಇಲ್ಲ, 3 2 ಇಲ್ಲ. ಸೊ ನಾಟ್ ರಿಫ್ಲೆಕ್ಸಿವ್ ಅಂಡ್ ನಾಟ್ ಸಿಮೆಟ್ರಿಕ್. ಟ್ರಾನ್ಸಿಟಿವ್ 1 2 2 3 1 3 ಇದೆ, 1 2 2 1 1 1 ಇದೆ, ಇಲ್ಲಿದೆ. ನೆಕ್ಸ್ಟ್ ಇಲ್ಲಿ ನೋಡಿ 2 3 3 1 ಇದೆ ನೋಡಿ, ಸೆಕೆಂಡ್ 3 3 ಇದೆ, 2 1 ಇಲ್ಲಿದೆ ನೋಡಿ, 2 1. ನೆಕ್ಸ್ಟ್ ನೋಡಿ 1 3 3 1 1 1 ಇಲ್ಲಿದೆ. 3 1 ಫಸ್ಟ್ ಎಲಿಮೆಂಟ್ 1 ಇರೋದು ಇಲ್ಲಿ, ಇಲ್ಲೊಂದಿದೆ, ಇದೊಂದು ಇದೊಂದು ಇದೊಂದು, ಮೂರಿದೆ. 3 1 ಇದೆ. 3 1 1 2 3 1 1 2 ಇದೆ ಅಂತಂದ್ರೆ ಇದು 3 ಇದು 2, 3, 2 ಬೇಕು ನಮಗೆ ಟ್ರಾನ್ಸಿಟಿವ್ ಆಗೋದಕ್ಕೆ. 3, 2 ಬೇಕು, ಬಟ್ 3, 2 ಇಲ್ಲ. ಸೊ ನಾಟ್ ಟ್ರಾನ್ಸಿಟಿವ್. ಸೊ ನಾಟ್ ಈಕ್ವಲೆನ್ಸ್ ರಿಲೇಷನ್. ಈ ರೀತಿ ನಾವೇನ್ ಮಾಡ್ತೀವಿ ಅಂತಂದ್ರೆ ವೆರಿಫೈ ಮಾಡ್ತಾ ಹೋಗ್ತೀವಿ. ಆದರೆ ಎಲ್ಲಾ ಸಿಚುವೇಶನ್ಸ್ ಅಲ್ಲಿ ಈ ರೀತಿ ಎಲಿಮೆಂಟ್ಗಳನ್ನೇ ಬರೆದು ನಾವು ವೆರಿಫೈ ಮಾಡೋದಕ್ಕೆ ಹೋಗೋದಿಲ್ಲ. ಅದನ್ನ ಹೆಂಗ್ ವೆರಿಫೈ ಮಾಡ್ಬೇಕಂತೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.